ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಕೂಡ ಚೆನ್ನಾಗಿದ್ದೀನಿ ರೀ. ಹೊರಗಡೆ ಹೋಗಿ ಎಷ್ಟೇ ಸುತ್ತಾಟ ಆಗಿ ಬಂದರೂ ನಮ್ಮ ಮನೆ ಕೆಲಸ, ನಮ್ಮ ಯೂಟ್ಯೂಬ್ ಕೆಲಸ ಬಿಡಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಟಾಪಿಕ್ಕು ನೀವು ಟೈಟಲ್ಲು ತಮ್ಮೇಲೂ ನೋಡಿ ಗೊತ್ತಾಗಿರ್ಬೇಕಂತ ಅನ್ಕೊಂಡಿನಿ. ಯಾವ ವಿಷಯದ ಬಗ್ಗೆ ಹೇಳಕತ್ತಾರು, ಯಾಕೆ ಇಷ್ಟ ಮನ್ಸಿಗೆ ಹಚ್ಕೊಂಡು ನಾನು ಮಾತಾಡ್ತಿದ್ದೀನಿ ಅಂದರೆ ಖುಷಿಲೇ ಮಾತಾಡೋ ವಿಷಯ ಅಂತ ಅಲ್ಲ ರೀ. ಯಾಕಂದ್ರೆ ನಮ್ಮ ಖುಷಿ ವಿಷಯನೂ ಹಂಚ್ಕೊಂಡಿರ್ತೀವಿ, ದುಃಖದ ವಿಷಯನೂ ಹಂಚ್ಕೊಂಡಿರ್ತೀವಿ. ಯಾರ ಹತ್ರನೂ ಹೇಳ್ಕೊಲಾರ್ದ ವಿಷಯನೆಲ್ಲ ನಮ್ಮ ಯೂಟ್ಯೂಬ್ ಫ್ರೆಂಡ್ಸು ಫ್ಯಾಮಿಲಿ ಹತ್ರ ಹೇಳ್ಕೊಂಡಿರ್ತೀವಿ. ಅದಕ್ಕೆ ಏನಂದ್ರೆ ರೀ, ಹರಾಮಿ ದುಡ್ಡನ್ನ ಆಸೆ ಪಡ್ತೀವಂತ್ರಿ ನಾವು. ಕೆಲಸ ಮೈ ಮೂಳೆ ಮುರಿಲಾರ್ದನ, ಕೈ ಕೆಸರು ಆಲಾರ್ದನ ದುಡ್ಡು ತಗೋಬೇಕನ್ನೋ ಅಂತ ಈ ಯೂಟ್ಯೂಬರ್ ಎಲ್ಲರೂ ಅದೇ ಕೆಲಸ ಮಾಡಕತ್ತೇವಂತ. ಯಾರು ನೋಡ್ರಿ, ಯಾರು ನಮಗೆ ಹರಾಮಿ ಪಗಾರ ಅಂತೂ ಯಾರು ಕೊಡಂಗಿಲ್ಲ. ನಾನಂತೂ ಇನ್ನೂ ಈ ಪೇಮೆಂಟ್ ತೊಗೊಂಡಿಲ್ಲ ಅಂದ್ರೂ ನಾನು ಯೂಟ್ಯೂಬ್ ಮಾಡ್ತೀನಿ ಅಂದರೆ ನನಗೂ ಬರ್ತಾರೆ ಅದು ಸ್ನೇಹಿತರೆ. ನನಗೆ ಕಮೆಂಟ್ ಬಂದೈತೆ ಅಂದ್ರೆ ನಿಮ್ಗೆ ಎಲ್ಲರಿಗೂ ಬಂದೇ ಬರ್ತೈತಿ. ಇವತ್ತು ಹೆಂಗಂದ್ರೆ ಅವರು ಯಾವ ಥರ ಕಮೆಂಟ್ ಹಾಕ್ಯಾರ ನಿಮ್ಗೆ ಹಾಕ್ತಿದ್ದೆ ನಾನು. ಯಾಕಂದ್ರೆ ಆ ಕಮೆಂಟು ಡಿಲೀಟ್ ಮಾಡಿದ್ದೆ. ನನಗೆ ಹಿಂದಿ ಕಡೆ ನೆನಪಾಯ್ತು. ನಾನು ಯಾಕಾದ್ರೂ ಡಿಲೀಟ್ ಮಾಡಿದೆ ಅದನ್ನ ನನಗೆ ಈ ವಿಡಿಯೋದಾಗ ತೋರಿಸ್ಬೇಕಾದ್ರೆ ನನಗೆ ಅದನ್ನು ಸ್ಕ್ರೀನ್ಶಾಟ್ ಹೊಡೋದು ಅದನ್ನೇನೋ ಇದು ಮಾಡಿ ಬರಂಗಿಲ್ಲ ಅದು. ಅದಕ್ಕೆ ನೋಡಿ ಸ್ನೇಹಿತರೆ, ಹೆಂಗಂದ್ರೆ ರೀ, ನನ್ನ ಆಲ್ಮೋಸ್ಟ್ ನೋಡೋರು ಯೂಟ್ಯೂಬ್ ಫ್ರೆಂಡ್ಸ್ನ ನೋಡ್ತಾರೆ. ಅವ್ರ ವಿಡಿಯೋ ನಾವು ನೋಡೋದು, ನಮ್ಮ ವಿಡಿಯೋ ಅವ್ರು ನೋಡ್ತಿರ್ತಾರೆ. ಇದ್ರ ಬಗ್ಗೆ ನಿಮಗೂ ಕೂಡ ಬಂದೇ ಬರ್ತೈತಿ. ನನಗೆ ಇವತ್ತು ಕಮೆಂಟ್ ಬಂದೈತೆ ಅಂದ್ರೆ ನಿಮಗೂ ಬಂದೈತೋ ಗೊತ್ತಿಲ್ಲ. ಮಾತ್ರ ನಾನು ಸಣ್ಣ ಯೂಟ್ಯೂಬರ್ ಅದೀನಿ. ನಾನು ಸಣ್ಣ ಯೂಟ್ಯೂಬರ್ ಅದನ್ನಂದ್ರು ನನಗೆ ಅಷ್ಟು ರೋಷ ಬರ್ತಾ ಇದೆ ಅಂದ್ರೆ, ನೀವು ದೊಡ್ಡ ದೊಡ್ಡ ಯೂಟ್ಯೂಬರ್ ಆಗ್ಬೇಕಂದ್ರೆ ಇಷ್ಟೆಲ್ಲ ಮಾತುಗಳು ಬಂದಾವೋ ಇಲ್ಲೋ ನನಗಂತ್ರ ಗೊತ್ತಿಲ್ಲ. ನನಗಿವತ್ತು ಹಾಕ್ಯಾರಂದ್ರೆ ಅವ್ರಿಗೆ ಹೇಳೋದು ಒಂದೇ ರೀ, ನಿಮಗೆ ನೋಡಿ ನಾವು ಹರಾಮಿ ದುಡ್ಡು ತೊಗೋಬೇಕಂತೇಳಿ ನಾವು ಕೆಲಸ ಮಾಡಾಕತ್ತೀವತ್ತ ನಿಮ್ಗೆ ಅನ್ಬೋದು. ಕೆಲಸ ಮಾಡ್ಲಾರ್ದ ಯಾರಾದರೂ ಕೊಡ್ತಾರೆ? ಅಮೌಂಟ್ ಕೊಡೋಂಗಿಲ್ಲ ರೀ, ಯಾರೂ ಕೊಡೋದಿಲ್ಲ. ಇಲ್ಲಿ ಸೋಷಿಯಲ್ ಮೀಡಿಯಾಕ್ಕೆ ಬರ್ಬೇಕಂದ್ರೆ ಹರಾಮಿ ದುಡ್ಡು ತೊಗೊಳಕ್ಕೆ ಬರ್ಬೇಕಂತ ಏನಿಲ್ಲ ರೀ. ನಮ್ಮ ಮನೆ ಕಷ್ಟ ಏನಾದರೂ ದೂರ ಆಗ್ತೈತಿ, ಕೆಲಸ ಮಾಡಬೇಕು, ಅಲ್ಲಿ ಕೆಲಸ ಮಾಡಲೇಬೇಕ್ರಿ. ಹೊರಗಡೆ ಇಲ್ಲಿ ನಾವು ಕೂಲಿ ಕೆಲಸ ಮಾಡಿದ್ರು ಕೂಡ ಈ ಯೂಟ್ಯೂಬ್ನಾಗ ಕೆಲಸ ಮಾಡೋದು. ಇದರಿಂದ ಏನಾದರೂ ನಮ್ಮ ಮಕ್ಕಳಿಗೆ ನಮ್ಮ ಹೆಲ್ತ್ ಇಶ್ಯೂಗೆ ನಾನು ಬಂದಿರೋದೇ ನನ್ನ ಹೆಲ್ತ್ ಇಶ್ಯೂಗೋಸ್ಕರ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು. ನಾನೇನಾದರೂ ಇದರಿಂದ ಸಂಪಾದನೆ ಮಾಡಿ ಐಷಾರಾಮಿ ಜೀವನ ಕಟ್ಕೋಬೇಕು, ಮನೆ ಕಟ್ಕೋಬೇಕು, ಹೊಲ ತಗೋಬೇಕು, ಮತ್ತು ಮಕ್ಕಳಿಗೆ ಒಂದು ದೊಡ್ಡ ಎಜುಕೇಷನ್ ಕೊಡಿಸ್ಬೇಕು. ನನ್ನ ಮಕ್ಕಳಿಗೆ ನನಗೆ ಹೆಲ್ಪ್ ಮಾಡೋಷ್ಟು ನಮ್ಮ ಯಜಮಾನ್ರು ಮಾಡೇತಾರೆ ಕೆಲಸ. ಆದರೆ ತುಂಬಾ ನನಗೆ ಹೆಲ್ತ್ ಪ್ರಾಬ್ಲಮ್ ಪದೇ ಆಗೋದ್ರಿಂದ ಎಲ್ಲವನ್ನೂ ಒಬ್ಬರೇ ಮಾಡಿದ್ರೆ ಕಷ್ಟ ಆಗ್ತೈತೆ ಅಂದ್ಕೊಂಡು ಹೆಂಗಾದ್ರೂ ಕೈಯಾಗ ಮೊಬೈಲ್ ಐತಲ್ಲ, ಮೊಬೈಲಿಂದ ಏನಾದರೂ ಯೂಸ್ ಮಾಡ್ಕೋಬೇಕಂದ್ರು ಸುಮಾರು ಜನದ ವಿಡಿಯೋ ನೋಡಿ ನಾ ಈ ಸೋಷಿಯಲ್ ಮೀಡಿಯಾಕ್ಕೆ ಬಂದೀನಿ. ಎಷ್ಟಂದ್ರೆ ರೀ, ಕೊರೋನಾ ಟೈಮ್ಗಿತ್ತಲೂ ನಾನು ಫಸ್ಟಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಇನ್ಕೌಟಿಗೆ ದೊಡ್ಡ ಯೂಟ್ಯೂಬರ್ ಆಗ್ತಿದ್ದೆ. ನಾನು ಕೂಡ ಆ ದುಡ್ಡು ಸಂಪಾದನೆ ಮಾಡ್ತೀನಿ ಅನ್ಕೋತೀನಿ. ಆ ಸಂಪಾದನೆ ಮಾಡ್ಬೇಕಂದ್ರೆ ಇಷ್ಟು ಕಷ್ಟ, ಇಷ್ಟೆಲ್ಲ ಮಾತುಗಳು ಬರ್ತಾ ಅನ್ನೋದು ನನಗೆ ಮೊದಲು ಗೊತ್ತಿದ್ದಿದ್ದಿಲ್ಲ. ಇವಾಗ ಹಾಕ್ತಾ ಇದ್ದಾರೆ ಕಮೆಂಟ್. ಹೆಂಗಂದ್ರೆ ರೀ, ಈಗ ನೋಡಿ ನನಗೆ ಸ್ವಲ್ಪ ಜನ ಸಬ್ಸ್ಕ್ರೈಬರ್ ಜಾಸ್ತಿ ಆಗಕತ್ತಾರು. ಹೊಸ ಸಬ್ಸ್ಕ್ರೈಬರ್ ಇರ್ಬೋದು ಅನ್ಕೋತೀನಿ ಯಾರಾದರೂ ಕಮೆಂಟ್ ಹಾಕಿದವರು. ಹಳೆ ಸಬ್ಸ್ಕ್ರೈಬರ್ ಹಾಕ್ಯಾರು, ಹೊಸ ಸಬ್ಸ್ಕ್ರೈಬರ್ ಹಾಕ್ಯಾರ. ಯಾಕಂದ್ರೆ ನನಗೆ ಇಂಗ್ಲೀಷ್ ಓದಕ್ಕೆ ಬರಂಗಿಲ್ಲ, ಜಾಸ್ತಿ ಇಂಗ್ಲೀಷ್ ಓದಕ್ಕೂ ಬರೋದಿಲ್ಲ. ಅವ್ರ ಐಡಿ ಹೆಸರು ಕೂಡ ನನಗೆ ಹೇಳಕ್ಕೆ ಬರಂಗಿಲ್ಲ. ಇಂಗ್ಲೀಷ್ನಾಗೂ ಜಾಸ್ತಿ ಹಾಕ್ತಾರೆ ಕಮೆಂಟ್. ಇಂಗ್ಲೀಷ್ನಾಗಂತೂ ನನಗೆ ಏನೂ ಓದಕ್ಕೆ ಬರಂಗಿಲ್ಲ. ಏನು ಹಾಕಿದ್ರು ನಾನು ರಿಮೂವ್ ಮಾಡಿಬಿಡ್ತೀನಿ, ಅವ್ರಿಗೆಲ್ಲೇ ಟ್ಯಾಂಕ್ಸ್ ಅಂತ ಹೇಳ್ಬಿಡ್ತೀನಿ ರೀ. ಕನ್ನಡದಲ್ಲಿ ಹಾಕಿದ್ರೆ ಮಾತ್ರ ನಾನು ಓದಿ ಅವ್ರಿಗೆ ರಿಪ್ಲೈ ಮಾಡಿರ್ತೀನಿ. ಕನ್ನಡದವ್ರು ಬೆಳೆಸ್ಲಿಕ್ಕಂದ್ರೆ ಮತ್ತೆ ಯಾರು ಬೆಳೆಸ್ತಾರೆ? ಹಿಂದಿಯವ್ರನ್ನ ಬೆಳೆಸ್ತೀರೇನ್ರಿ ನೀವು? ಹಿಂದಿಯವ್ರ ಯೂಟ್ಯೂಬ್ ಚಾನಲ್ ನೋಡ್ತೀರಾ? ಏನೋ ನಿಮ್ಮ ಕೈಯಾಗ ಮೊಬೈಲ್ ಇರ್ತೈತಿ, ಮೊಬೈಲ್ದಾಗ ನೋಡ್ತಿರ್ತೀರಿ, ನಮ್ಮ ವಿಡಿಯೋ ಬಂದಿರ್ತಾವ, ನಿಮ್ಗೆ ಇಷ್ಟ ಆದ್ರೆ ನೋಡಿರ್ತೀರಿ. ಇಷ್ಟ ಆಗ್ಲಿಕ್ಕೆ ರಿಮೂವ್ ಮಾಡಿ ಬೇರೆದ ನಿಮ್ಗೆ ನೋಡೋಕೆ ಟೈಮ್ ಇರ್ತೈತಿ, ನೋಡ್ಬೋದು. ಬಟ್ ಆದರೆ ನಮಗೆ ಯಾಕೆ ಕಮೆಂಟ್ ಹಾಕ್ತೀರಾ ಆ ಥರ? ಇದರಿಂದ ನಮ್ಮ ಜೀವನ ಕಟ್ಕೊಳಕ್ಕೆ ಸಾಧ್ಯ ಐತ್ರಿ. ಯೂಟ್ಯೂಬ್ದಿಂದ ಏನು ಕಷ್ಟ ಕಟ್ಕೊಳಕ್ಕೆ ಸಾಧ್ಯ ಇಲ್ಲ ರೀ. ನಮ್ಮ ಮನೆ ಕೆಲಸ ಮಾಡಲೇಬೇಕು ರೀ, ಹೊರಗಡೆ ಹೋಗಿ ಕೆಲಸ ಮಾಡಲೇಬೇಕು. ಏನೋ ಈಗ ಟೈಮ್ ನೋಡ್ರಿ, ಒಬ್ಬೊಬ್ರು ಹೆಂಗೆ ಮಾಡ್ತಿರ್ತಾರ, ಬರೀ ಬೇರೆಯವ್ರ ವಿಷಯ ಮಾತಾಡ್ಕೋತು ಟೈಮ್ ಗಳ್ಕೋತ ಕೂತಿರ್ತಾರ. ಅಂಥವ್ರು ಈ ಥರ ಕಮೆಂಟ್ ಹಾಕ್ತಿರ್ತಾರೆ. ಅವ್ರು ಕೆಲಸ ಮಾಡೋರಂದ್ರೂ ಯಾರೂ ಹಾಕಂಗಿಲ್ಲ. ಆ ಕೆಲಸ ಮಾಡೋರಿಗೆ ಆ ಕಷ್ಟ ಏನು ಅನ್ನೋದು ಗೊತ್ತಿರ್ತೈತ್ರಿ. ಆದ್ರೆ ನಮ್ಮಂಥವ್ರಿಗೆ ಯಾಕೆ ಹಾಕ್ತಾರೋ ಗೊತ್ತಿಲ್ಲ. ಹಳ್ಳಿ ಹೆಣ್ಮಕ್ಳಿಗೆ ಜಾಸ್ತಿ ಬರೋದ್ರಿ. ಯಾಕಂದ್ರೆ ಇವರು ಹಳ್ಳಿಯಾಗ ಕೆಲಸ ಮಾಡ್ಲಾರ್ದನ ಈ ದುಡ್ಡು ಗಳಿಸ್ಲತ್ತಾರಲ್ಲ, ಎಷ್ಟು ದುಡ್ಡು ತೊಗೋಬೇಕನ್ನಾಕತ್ತಾರಲ್ಲ, ಎಷ್ಟು ಸಂಪಾದನೆ ಮಾಡಬೇಕು ಇವರು, ಇದರಿಂದ ನಾವು ಆ ದುಡ್ಡು ತೊಗೊಂಡು
ಮಜಾ ಮಾಡಾಕತ್ತೀವಂತ್ರಿ, ದಿನ ಓಡಾಟ ನಡಿಲಾಕತ್ತೈತಿ ಅದು ನಮ್ದು. ನೋಡಿ ಬಸ್ ಫ್ರೀ ಆಗಿದ್ದಕ್ಕೆ ನಾನು ಓಡಾಟ ನಾನೇನು ಇಷ್ಟು ಅಡ್ಡಾಡ್ಬೇಕಂತ ಅಡ್ಡಾಡತ್ತಿಲ್ಲ. ನನ್ನ ಮುಂಚೆ ಹಿಡ್ದು ಅಡ್ಡಾಡ್ಲಾರ್ದ ನಮ್ಗೆ ಜೀವನನೇ ಇಲ್ಲ ರೀ. ಯಾಕಂದ್ರೆ ನನ್ನ ಮಕ್ಕಳು ಸ್ಕೂಲ್ಗೋಸ್ಕರ ಹೋಗ್ಬೇಕು, ಏನಾದರೂ ದಿನಸಿ ತರ್ಲಾಕ್ ಹೋಗ್ಬೇಕು ರೀ, ಏನಾದರೂ ಒಂದು ಕೆಟ್ಟ ಸುದ್ದಿಗೆ ಹೋಗ್ಬೇಕು, ನಾ ಬಸ್ಸಿಗೆ ಒಂದು ಒಳ್ಳೆ ಸುದ್ದಿಗೆ ಹೋಗ್ಬೇಕು, ಯಾರಾದರೂ ಫ್ರೆಂಡ್ಸ್ ಬರ್ತೀನಂದ್ರೆ ಹೋಗ್ಬೇಕು. ಮತ್ತು ಯಾರ ಕಡೆ ಅಂದ್ರೆ ನನಗೆ ನೋಡಿ ನಾನು ಇನ್ನೂ ಕಲಿಬೇಕು ಅನ್ನೋದು ಭಾಳ ಐತಿ ಸ್ನೇಹಿತರೆ. ಎಲ್ಲರೂ ನೋಡಿ ಕಲಿಬೇಕು ಅನ್ನೋದು. ನಾ ಕಲಿಯೋಕ್ಕಂತ ಈ ಬಸ್ ಫ್ರೀ ಆದಾಗಿಂದ ನಾವು ಸುಮಾರು ಕಲ್ತಿದ್ದೀನಿ. ಮತ್ತು ಹಂಗಂದ್ರೆ ರೀ ಬರೀ ನಾನು ಡೈಲಿ ಹೋಗೋದ್ರಿಂದ ಅವ್ರು ನೋಡಾಕತ್ತಾರೆ, ನಾ ಹೋದಲ್ಲಿ ಏನು ಕೆಲಸ ಮಾಡ್ತೀನಿ ಅದನ್ನು ತಿಳ್ಕೊಳಂಗಿಲ್ಲ ರೀ. ನಾನು ಬ್ಯಾಗ್ ಇಟ್ಕೋದು ಹೋಗೋದು ಅದನ್ನಷ್ಟ ನೋಡಿ ಈ ಥರ ಆಡ್ಕೋತಾರ ಗೊತ್ತಿಲ್ಲ. ಆಡ್ಕೊಳ್ಳೋರ್ಗಂತೂ ನಾನು ಹೇಳಂಗಿಲ್ಲ ರೀ. ಊರಾಗಿನ ಅವ್ರು ಆಡ್ಕೊಳ್ಳೋದ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳಂಗಿಲ್ಲ. ಅವ್ರಂತೂ ದಿನ ನನ್ಗೆ ಹೆಂಗಂದ್ರೆ ರೀ, ಕಾಲಲ್ಲಿ ಹಾಕೊಳ್ಳೋ ಚಪ್ಪಲಿ ನಾನು ವರ್ಷಕ್ಕೊಂದು ಜೋಡಿ ಹರಿತೀನೋ ಗೊತ್ತಿಲ್ಲ, ಆದರೆ ಅವ್ರ ಮಾತುಗಳನ್ನ ನಾನು ದಿನ ಒಂದು ಜೋಡಿ ಹರಿದಂಗೆ ಅಲ್ಲಿ ಅವ್ರನ್ನ ಬಿಡಾಕತ್ತಿದ್ರು ಆ ಜಾಗದಾಗ. ಆದರೆ ಈ ಕಮೆಂಟ್ ಹಾಕೋರು ಯೂಟ್ಯೂಬರ್ ಬಗ್ಗೆ ಈ ಥರ ಕಮೆಂಟ್ ಹಾಕ್ತಿರಲ್ಲ, ಯೂಟ್ಯೂಬ ಮಾಡಿ ನೋಡ್ರಿ ನೀವು. ಯೂಟ್ಯೂಬ್ ಮಾಡೋರು ಕಷ್ಟ ಯೂಟ್ಯೂಬರ್ಗೆ ಮಾತ್ರ ಗೊತ್ತಿರ್ತೈತ್ರಿ. ನಾನು ಮೊದಲೆಲ್ಲ ಏನಪ್ಪ ಇವ್ರಿಗೆ ದುಡ್ಡು ಬರ್ತಾವಲ್ಲ ತಂದ್ಕೊಂಡು ನಾನು ಸುಮಾರು ಸಲ ಯೋಚನೆ ಮಾಡಿನ ಕರೆ ನಾನಂತೂ ಯಾರಿಗೆ ಬ್ಯಾಡ್ ಕಮೆಂಟ್ ಹಾಕಿಲ್ಲ ಸ್ನೇಹಿತರೆ. ಬ್ಯಾಡ್ ಕಮೆಂಟ್ ಹಾಕಿದ್ರೆ ನನಗೂ ಆ ಮಾತು ನನಗೂ ಈಗ ಇದು ಆಗ್ತಿತ್ತು. ಅವ್ರು ಅಂದಿದ್ರಂದ್ರೆ ನಾನು ಹಾಕಿನಲ್ಲ, ಬೇರೆಯವ್ರಿಗೆ ಈ ಥರ ಮಾಡಿನಲ್ಲ ತಂದ್ಕೊಂಡು ನಾನು ಸುಮ್ಮನೆ ಇರ್ತಿದ್ದೆ. ಒಬ್ರು ಡೈಲಿ ಲಾಗ್ ಮಾಡೋರು ಕಷ್ಟ ಏನು ಅನ್ನೋದು, ಡೈಲಿ ಮನ್ಯಾಗ ಅಡುಗೆ ಮಾಡೋದ್ರ ಹಿಡ್ಕೊಂಡು ಅವ್ರು ಹೇಳೋದ್ರ ಹಿಡ್ಕೊಂಡು ಅಡುಗೆ ಮಾಡೋದ್ರ ಹಿಡ್ಕೊಂಡು ಉಣ್ಣೋದ್ರ ಹಿಡ್ಕೊಂಡು ನೈಟ್ ಅವ್ರು ಮಲಗುವರೆಗೂ ಅವ್ರ ರೂಟೀನ್ ತೋರಿಸ್ಬೇಕಾಗ್ತೈತಿ. ಅಂದ್ರೆ ಎಷ್ಟು ಕಷ್ಟ ಐತಿ ನೋಡ್ರಿ. ಸ್ವಲ್ಪ ಅವನ್ನ ವಿಡಿಯೋಗಳನ್ನ ನಾವು ಮಾಡ್ಕೊಂಡಿರ್ತೀವಿ, ಅವ್ನ ಕಟ್ ಮಾಡಿ ನಾವು ಬೇರೆ ವಿಡಿಯೋ ಮಾಡ್ಕೊಂಡಿರ್ತೀವಿ. ಅದನ್ನು ಎಡಿಟಿಂಗ್ ಮಾಡಬೇಕಾದ್ರೆ ಒಂದೂವರೆ ತಾಸು ಹೋಗ್ತೈತ್ರಿ ಎಡಿಟಿಂಗ್ ಮಾಡೋದು. ಏನಾದರೂ ಅಲ್ಲಿ ವಾಯ್ಸ್ ಬರ್ತಿತ್ತಂದ್ರೆ ವಾಯ್ಸ್ ಕಟ್ ಮಾಡ್ಕೋಬೇಕು, ಮ್ಯೂಸಿಕ್ ಬರಾಕತ್ತಿದ್ರೆ ಮ್ಯೂಸಿಕ್ ತೆಗಿಬೇಕು. ನಾವೇನಾದರೂ ತಪ್ಪು ಮಾತಾಡಿದ್ದೀವಿ ಏನಂತೆ ನಮ್ಮ ವಿಡಿಯೋ ನಾವೇ ಒಂದೊಂದು ಸಲ 2 ಸಲ ರಿಪೀಟ್ ಆ ವಿಡಿಯೋ ನೋಡಿ ಎಡಿಟಿಂಗ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಬೆಳಿಗ್ಗೆ ನಾವು ಅಪ್ಲೋಡ್ ಮಾಡಕ್ಕೆ ಇಟ್ಟಿವಂದ್ರೆ ಎಷ್ಟೋ ಟೈಮ್ ತನಕ ಅದು ವಿಡಿಯೋ ಅಪ್ಲೋಡ್ ಆಗಂಗಿಲ್ಲ. ಅಪ್ಲೋಡ್ ಆದರೂ ಅದನ್ನು ಪಬ್ಲಿಕ್ ಮಾಡಿರಂಗಿಲ್ಲ. ನಾವು ಪಬ್ಲಿಕ್ ಮಾಡ್ಬೇಕಾದ್ರೆ ಮತ್ತೆ ಒಂದೂವರೆ ತಾಸು 1 ತಾಸು ಹೋಗ್ತೈತಿ. ಟೈಟಲ್ ಬರ್ಕೋಬೇಕು. ಏನಪ್ಪ ಟೈಟಲ್ ಬರೀಬೇಕು? ಒಂದು ಟೈಟಲ್ ಬರಿಬೇಕಾದ್ರೆ ಒಂದು 4-5 ಸಲ ವಿಚಾರ ಮಾಡಿ ಡಿಲೀಟ್ ಮಾಡಿ ನಮ್ಮಂಥ ಹಳ್ಳಿ ಹೆಣ್ಮಕ್ಳು ಬರಿಬೇಕಾಗ್ತದೆ ರೀ. ನಮ್ಗೇನಾದರೂ ಫಾಸ್ಟಾಗಿ ಇಂಗ್ಲೀಷ್ ಬರೆಯಕ್ಕೆ ಬರ್ತಿತ್ತಂದ್ರೆ ಇಂಗ್ಲೀಷ್ನಾಗ ಬಡಗನೆ ಏನಾದರೂ ನೋಡಿ ಬರಿಬೋದು ರೀ. ಇಂಗ್ಲೀಷ್ ಬರಿಬೇಕಾದ್ರೆ ನಾವು ಕನ್ನಡದಾಗ ಅದನ್ನು ಕರೆಕ್ಟ್ ಐತೆ ಇಲ್ಲದು ಕನ್ನಡದಾಗ ನೋಡಿ ಆಮೇಲೆ ಇಂಗ್ಲೀಷ್ನಾಗ ಬರಿಬೇಕಾಗ್ತೈತಿ. ಅದಕ್ಕೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಎಲ್ಲ ಯೂಟ್ಯೂಬರ್ಗೆ ಸಲಹೆ ಆಗತ್ತೈತ್ರಿ ಇದು. ನೋಡಿ ಡೈಲಿ ಲಾಗ್ ಮಾಡೋರ್ಗಂತೂ ತುಂಬ ಕಷ್ಟ ಐತಿ. ಹಳ್ಳಿ ಹೆಣ್ಮಕ್ಳಿಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಹರಾಮ್ಕಿ ದುಡ್ಡು ತೊಗೋತಾರಂದ್ರೆ ಯಾರಿಂದನೂ ₹1 ಕೂಡ ನಾವು ಯಾರಿಂದನೂ ಬೇಡಂಗಿಲ್ಲ. ನಮ್ಮ ಕಷ್ಟ ನಾವು ಯಾರ ಹತ್ರನೂ ಹೇಳ್ಕೋತೀವಿ ಹೊರತು ನಮ್ಮಿಂದ ನಮ್ಗೆ ಸಹಾಯ ಬೇಕಂತ ನಿಮ್ಗೆ ಯಾರಿಗಾದ್ರೂ ಕೇಳಂಗಿಲ್ಲ. ಯಾಕಂದ್ರೆ ನಮ್ಮಿಂದ ಇನ್ನೂ ಒಬ್ರಿಗೆ ಸಹಾಯ ಮಾಡಿ ಬರ್ತೀನಿ ಕರೆ ನಾನಂತೂ ಯಾರಿಗೆ ಬೇಡಂಗಿಲ್ಲ ರೀ. ಕಷ್ಟ ಅಂತ ಯಾರಿಗೆ ಹತ್ರನೂ ₹1 ಬೇಡಂಗಿಲ್ಲ. ನನ್ನ ಕೈಲಿ ಆದಷ್ಟು ಸಹಾಯ ಮಾಡಿ ಬರುವಂಥದ್ದು ಸ್ವಾಭಿಮಾನ ನಮ್ಮ ತಂದೆ ತಾಯಿ ಕಲಿಸ್ಯಾರಿ. ಇದರಿಂದ ಈ ಸೋಷಿಯಲ್ ಮೀಡಿಯಾಕ್ಕೆ ಬರಬೇಕಂದ್ರೆ ನಾವು ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಬಂದಿಲ್ಲ. ನಾನು ದುಡ್ಡು ಸಂಪಾದನೆ ಮಾಡ್ಬೇಕಂತಂದ್ರೆ ನಾನು ಎಷ್ಟೋ ನನ್ನ ಹಳೆ ಕಷ್ಟಗಳನ್ನೆಲ್ಲ ಒಂದೊಂದು ಟೈಮ್ದಾಗ ನಾನು ಎಲ್ಲ ಹೇಳ್ಕೊಂಡು ಮರೆಸ್ಕೋತೀನಿ. ಮತ್ತು ನಾನು ಒಂದೊಂದು ಟೈಮ್ದಾಗ ಫುಲ್ ಡಿಪ್ರೆಷನ್ಗೆ ಹೋಗಿರ್ತೀನಿ. ಆ ಟೈಮ್ದಾಗ ಯಾರಾದರೂ ಒಳ್ಳೆ ಕಮೆಂಟ್ ಹಾಕಿದ್ರೆ ತುಂಬಾ ಖುಷಿ ಆಗ್ತೈತಿ ನನಗೆ. ಅದ್ರ ಮಧ್ಯೆ ಇಂಥವ್ರು ಯಾರಾದರೂ ಒಂದು ಕಮೆಂಟ್ ಹಾಕಿ ಹೋದ್ರಂದ್ರೆ ಒಂದು 2-3 ದಿನ ನನ್ನ ತಲೆ ಅದ್ರಾಗ ಹೋಗ್ಬಿಡ್ತೈತಿ. ನಾವು ಇಷ್ಟು ತಪ್ಪು ಮಾಡಕತ್ತೀವ, ಇವ್ರು ಇಷ್ಟು ಥರ ಕಮೆಂಟ್ ಹಾಕ್ಲಾಕತ್ತಾರಲ್ಲ. ಎಲ್ಲ ಎಷ್ಟು ದೊಡ್ಡ ಯೂಟ್ಯೂಬರ್ ಇದಾರ, ಅವರಿಗೆಲ್ಲ ಬಿಟ್ಟು ಸಣ್ಣ ಯೂಟ್ಯೂಬರ್ಗೆ ಯಾಕೆ ನೀವು ಈ ಥರ ಕಮೆಂಟ್ ಹಾಕ್ತೀರಾ? ಮತ್ತು ಇನ್ನೊಂದು ಹೇಳೋದಂದ್ರೆ ರೀ, ನೋಡಿ ನನಗೆ ಜಾಸ್ತಿ ಕೂಡ ಆಗಂಗಿಲ್ಲ ಸ್ನೇಹಿತರೆ. ಇವು ಕಾಲು ಜೂಮ್ ಬಂದಂಗೆ ಆಗ್ತಾವೆ. ಡೈಲಿ ನಾವು ಜಾಸ್ತಿ ಕೈಯಾಗ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಕೈ ಎಲ್ಲ ಸೇಕ್ ಬಂದಂಗೆ ಆಗ್ತಾವೆ. ಇಂಥವೆಲ್ಲ ಇರ್ತಾವು. ಬರೀ ಏನು ಮೊಬೈಲ್ ಹಿಡ್ಕೋತಾರ ವಿಡಿಯೋ ಮಾಡ್ತಾರ, ಇದರಿಂದ ಎಷ್ಟು ರೊಕ್ಕ ತೊಗೋತಾರೆ, ಎಷ್ಟು ದುಡ್ಡು ತೊಗೋತಾರ. ಬರೀ ನೀವು ಮ್ಯಾಗಿಂದಷ್ಟೇ ನೋಡ್ತೀರಿ, ಒಳಗಡೆ ಅವ್ರು ಏನು ಮಾಡ್ತಿರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಂಗಿಲ್ಲ. ನೋಡಿ ಪಲ್ಯ ಮಾಡಿರ್ತಾರ, ಪಲ್ಯ ತಿನ್ನೋ ಮುಂದೆ ಟೇಸ್ಟ್ ಅಷ್ಟ ನೋಡ್ತೀರಿ. ಆ ಪಲ್ಯ ಮಾಡ್ಬೇಕಾದ್ರೆ ಎಷ್ಟೆಷ್ಟು ಐಟಮ್ ಹಾಕಿರ್ತಾರೆ, ಎಷ್ಟು ಟೈಮ್ ಅದನ್ನು ಕುದಿಸಿರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಂಗಿಲ್ಲ. ಅದಕ್ಕೆ ಹಂಗೈತ್ರಿ ಒಂದು ಮಾತು. ಈ ಥರ ಕಮೆಂಟ್ ಬಂದಾವ ಸ್ನೇಹಿತರೆ. ನಿಮಗೆ ಏನು ಅನಿಸ್ತೈತಿ? ಮತ್ತು ನಾನು ಏನಾದರೂ ತಪ್ಪು ಮಾತಾಡಿನಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ಲ ಯೂಟ್ಯೂಬರ್ಗಂತ ಮಾತಾಡಂಗಿಲ್ಲ, ಎಲ್ಲ ಯೂಟ್ಯೂಬರ್ಗಂತರೂ ಅವ್ರು ಹಾಕಿರಂಗಿಲ್ಲ. ನನಗೆ ಮಾತ್ರ ಹಾಕ್ಯಾರ ಗೊತ್ತಿಲ್ಲ. ಒಂದ್ಸಲ ನೋಡಿ ನಾನೇನೋ ನನ್ನ ಚಾನಲ್ ಒಂದು ಸ್ವಲ್ಪ ನನ್ನ ವಿಡಿಯೋಗಳು ಸ್ವಲ್ಪ
ಓಡ್ತಾ ಇದ್ವು ಅಂದ್ರೆ ಈ ಮಧ್ಯ ಬಂದು ಈ ಥರ ಕಮೆಂಟ್ ಹಾಕ್ತಾರೆ. ಅವ್ರ ID ಹೆಸರು ನನ್ಗೆ ಗೊತ್ತಾತಂದ್ರೆ ನಾನಂತರೂ ಮಾತಾಡಿ ತೋರಿಸ್ತಿದ್ದೆ. ಆದ್ರೆ ನಂಗೆ ಇಂಗ್ಲೀಷ್ ಬರಂಗಿಲ್ಲ. ಬರಲಾರ್ದವ್ರಿಗೇನೆ ಈ ಥರ ಅವರು ಹಾಕ್ತಾರೆ. ಬಂದವ್ರಿಗೆ ಯಾರು ಹಾಕಂಗಿಲ್ಲ ರೀ. ಅವ್ರು ಅಲ್ಲಿದಲ್ಲೇ ಉತ್ತರ ಕೊಟ್ಟಿರ್ತಾರೆ ಅವರಿಗೆ. ಅದಕ್ಕೆ ನೋಡ್ರಿ ಟೈಮ್ ಈಗ 10 ಗಂಟೆ ಆಗೈತೆ ರೀ. 10 ಗಂಟೆ ಆದ್ರೆ ನಾನು ಇನ್ನೂ ಕಸ ಬಾಂಡೆ ಅದಾವ್ರಿ. ಅಡುಗೆ ಮಾಡಿದೆ. ಅಡುಗೆ ಮಾಡಿ ಯಜಮಾನ್ರು ಹೋದ್ರೆ ನನ್ನ ಮಗನೂ ಹೋದ. ನನ್ನ ಮಗ ಕಾಲೇಜ್ಗೆ ಹೋದ ರೀ. ಅವರೆಲ್ಲ ಊಟ ಮಾಡಿ ಹೋದ್ರು ಸ್ನೇಹಿತರೆ. ಈಗ ಊಟ ಮಾಡಿ ಹೋದ್ರು. ನಾವು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ವಿಡಿಯೋ ವಿಡಿಯೋ ಇವತ್ತಿನ ಡೈಲಿ ರೂಟೀನ ಇನ್ಮ್ಯಾಗಿಂದ ಸ್ಟಾರ್ಟ್ ಆಗ್ತೈತೆ. ನಾನು ಡೈಲಿ ರೂಟೀನ್ ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ನಾನು ಏನು ಹಾಕ್ತೀನಿ ರೀ, ಬೆಳಗ್ಗೆ ಎದ್ದ ತಕ್ಷಣ ನಾನು ನನ್ನ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡಾಕತ್ತೀನಿ ಅಂದ್ರೆ ಅಲ್ಲಿ ಹೊರಗಡೆ ವಿಡಿಯೋ ಮಾಡಾಕತ್ತೀನಿ. ಇಲ್ಲಿ ಮನೆ ಕೆಲಸ ಇಲ್ಲಿ ಕುಂಡಿರ್ತೈತೆ ಅಂದ್ಕೊಂಡು 10 ಗಂಟೆಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ರು ಕೂಡ ಬೆಳಗ್ಗೆ 6 ಗಂಟೆಗೆ ಅಂತ ತೋರಿಸ್ತೀನಿ. ಒಮ್ಮೆ 10 ಗಂಟೆಗೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ 8 ಗಂಟೆಗೆ ಅಂತ ತೋರಿಸ್ತೀನಿ. ಯಾಕಂದ್ರೆ ಇಷ್ಟೊತ್ತಿಗೆ ಎದ್ದಾರಲ್ಲಪ್ಪ ಇವ್ರು 10 ಗಂಟೆಗೆ ಅದು ಈಗ ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ಯಾರಂತ ನೀವು ಅನ್ಕೋಬಾರ್ದು ಅಂದ್ಕೊಂಡು ನಾನು ಟೈಮ್ನ ಅಲ್ಲಿ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತೀನಿ ರೀ. ಅದಕ್ಕೆ ನಾವು ಹಳ್ಳಿಯವ್ರು ಹೆಂಗಂದ್ರೆ ಒಲೆ ಮೇಲ್ಗೇನೆ ಜಾಸ್ತಿ ಮಾಡಿದ್ರಿ. ಗ್ಯಾಸ್ ಉಳಿತಾಯ ಮಾಡ್ತೀವಿ. ಗ್ಯಾಸ್ ನೋಡ್ರಿ ನಮ್ಗೆ ಇದು ದಿನಸಿ ತೊಗೊಂಡು ಬಂದು ತಿನ್ನೋದೇ ಕಷ್ಟ ಇರುವಾಗ ಗ್ಯಾಸ್ನ ನಾವು ಡೈಲಿ ಅದನ್ನ ಚಪಾತಿ ಮತ್ತು ರೊಟ್ಟಿಗೆ ನೀರು ಕಾಯಿಸ್ಕೊಳ್ಳೋಕ್ಕೆ ಎಲ್ಲ ಗ್ಯಾಸ್ ಯೂಸ್ ಮಾಡಿಬಿಟ್ಟು ಒಂದು ತಿಂಗಳಿಗೆ ಒಂದು ಗ್ಯಾಸ್ ಸಾಲಂಗಿಲ್ಲ ಅದು ನಮ್ಮ ಹಳ್ಳಿಯವ್ರಿಗೆ. ಸ್ವಲ್ಪ ಇಷ್ಟೇ ರೊಟ್ಟಿ ಬಡ್ದ ಸಾಲಂಗಿಲ್ಲ. ಇಡೀ ದಿನ ಆಗೋಷ್ಟು ಇಷ್ಟು ಹಿಟ್ಟು ನಾದಿ ಇಟ್ಟು ರೊಟ್ಟಿ ಮಾಡಬೇಕಾಗ್ತೈತಿ. ಮತ್ತು ನೀರು ಹೆಂಗಂದ್ರೆ ಸಣ್ಣ ಬೊಗೋನಾಗ ಇಟ್ಕೊಂಡು ಹಳ್ಳಿಯವ್ರು ನೋಡ್ರಿ ನೀರಂತೂ ನಮ್ಗೇನು ಪುಕ್ಕಟ ಬರ್ತೈತಂದ್ರೆ ಕಟ್ಟಿಗೆನೂ ಪುಕ್ಕಟ ಬರ್ತಾವ. ತಂದು ಕಡ್ದಿಟ್ಟು ಕಾಯಿಸ್ಕೊಂಡು ಜಾಕ ಮಾಡಿದ್ ನಾವು ಯಾರ್ದಾದ್ರೂ ಮನೆಗೆ ಹೋದ್ರೆ ಸ್ವಲ್ಪ ನೀರಿದ್ದಾಗ ನಮಗೆ ಜಾಕ ಮಾಡ್ದಂಗೆ ಅನ್ಸಂಗಿಲ್ಲ ರೀ. ಯಾಕಂದ್ರೆ ಜಾಸ್ತಿ ಬಿಸಿ ನೀರು ಬೇಕ್ರಿ. ಅದಕ್ಕೆ ಇಂಥವೆಲ್ಲ ಕಷ್ಟಗಳ ಮಧ್ಯೆ ನಾನು ನೀವು ಮಾತು ಯಾಕೆ ನಿಮಗೆ ಹೇಳಕತ್ತೀನಿ ಅಂದ್ರೆ ರೀ, ಇಷ್ಟೆಲ್ಲ ನಾನು ಉಳಿತಾಯ ಇಷ್ಟೆಲ್ಲ ನಾನು ವಿಡಿಯೋ ಮಾಡಿ ಜನಕ್ಕೆ ಪಬ್ಲಿಷ್ ಮಾಡಕತ್ತೀನಿ ಅಂದ್ರೆ ನಮ್ಮನ್ನು ನೋಡಿ ಇನ್ನೊಬ್ರು ಈ ಥರ ವಿಚಾರ ಮಾಡಿ ಅವರು ಕೂಡ ಜೀವನಾನ ಕಟ್ಕೋಲಿ ಅನ್ನೋಂಗೆ ನಾವು ತೋರಿಸ್ತಿರ್ತೀವಿ. ಯಾವುದೋ ಕೆಟ್ಟ ಮೆಸೇಜ್ ಅಂತ ನಾವು ಯಾವುದೂ ಹೇಳಂಗಿಲ್ಲ ಅವ್ರಿಗೆ. ನೀವು ಆ ಕಡೆ ಸುತ್ತಾಡಿ ಬರ್ರಿ, ಈ ಕಡೆ ಸುತ್ತಾಡಿ ಬರ್ರಿ, ಯಾರು ತಗೋರಿ ಇದು ತಗೋರಿ ಏನಾದರೂ ಹೇಳ್ತೇವೆ. ನಮ್ಮ ಡೈಲಿ ರುಟೀನ ನಾವು ತೋರಿಸ್ತಿರ್ತೀವ ನೋಡಿ. ಹೆಣ್ಮಕ್ಳು ಹಳ್ಳಿಯವ್ರಿಗೆ ಅಷ್ಟೇ ಇದು ಸೀಮಿತ ಆಗಂಗಿಲ್ಲ. ಸಿಟಿಯವ್ರು ಕೂಡ ಸೀಮಿತ ಆಗ್ತೈತಿ. ನೀವು ಉಳಿತಾಯ ಮಾಡೋದು ನೋಡಿ, ಇವತ್ತಿನ ದುಡ್ಡು ಇವತ್ತೇ ಖರ್ಚು ಮಾಡಿದ್ರೆ ನಾಳೆ ನಮ್ಗೆ ಯಾರು ಕೊಡ್ತಾರೆ? ಯಾರು ಕೊಡಂಗಿಲ್ಲ. ಅದಕ್ಕೆ ನಾನು ಯೂಟ್ಯೂಬರ್ ನನಗೆ ಯಾಕಿಟ್ಟ ಹರಾಮ್ಗಿ ದುಡ್ಡು ತಿನ್ನಕತ್ತಾರು, ಹರಾಮ್ಗಿ ಮಾತು ಬರಾಕತ್ತಾವ ಅಂದ್ರೆ ರೀ ಮೈ ಮುರಿಲಾರ್ದನ ಯಾಕೆ ಮಾತಾಡಿರ ಅಂತೇಳಿ ನಿಮ್ಗೆ ನಾನು ಪ್ರಶ್ನೆ ಕೇಳಾಕತ್ತೀನಿ. ಯಾಕಂದ್ರೆ ನೋಡಿ ನಾನು ಮೊಬೈಲ 6 ವರ್ಷದಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು. ಯೂಟ್ಯೂಬರ್ನೆಲ್ಲ ನೋಡಿ ತುಂಬಾ ಕಲಿತೆ ನಾನು. ಹಿಂಗೈತಲ್ಲ ಜೀವನದಾಗ, ಇಂಥವ್ರದ್ದು ಇರ್ತೈತಲ್ಲ ಜೀವನ, ಹಿಂಗೆಲ್ಲ ಜೀವನ ರೂಪಿಸ್ಕೊತಿರ್ತಾರಲ್ಲ ಅಂತೇಳಿ ನೋಡ್ತಾ ನನಗೆ ಆಗಿರೋ ಕೊರೋನಾ ಟೈಮಲ್ಲಿ ನಾನು ಖಾಲಿ ಕೂತಾಗ ನಮ್ಮ ಮೊಬೈಲಲ್ಲಿ ಒಂದು 8-10 ದಿವಸ ಒಂದು ತಿಂಗಳ ಹೊಸ ಮೊಬೈಲ್ ಕೊಡಿಸಿದ್ರು. ಅವಾಗ ನನಗೆ ನನ್ನ ಮೈಂಡು ಬೇರೆ ಕಡೆ ಹೋಗ್ಲತ್ತೇಳಿ ಮೊಬೈಲ್ ಕೊಡಿಸಿದ್ರು. ನನಗೆ ಮೊಬೈಲ್ ನೋಡ್ಕೋತನ ಲಾಗ್ ಮಾಡೋರು ಚಾನಲ್ ನೋಡಕತ್ತೀರಿ. ರುಕ್ಮಿಣಿ ವಿಲೇಜ್ ಅಂತೇಳಿ ರಾಮದುರ್ಗದವ್ರು ಅವ್ರ ವಿಡಿಯೋ ನೋಡ್ತಿದ್ದೆ. ಮತ್ತು ಶರಣಮ್ಮ ಸಿಸ್ಟರ್ ರೀ, ರೈತನ ಮಗಳು ಶರಣಮ್ಮ ಅದಾರ್ಲಿ, ಅವ್ರ ವಿಡಿಯೋ ಭಾಳ ನೋಡ್ತಿದ್ದೆ ನಾನು. ಅವರೆಲ್ಲ ಇಷ್ಟು ಕಡಿಮೆ ಸಾಲಿಗೆ ಕಲ್ತಾರು ಮತ್ತು ಹಳ್ಳ್ಯಾಗ ಅದಾರು, ಇಷ್ಟೆಲ್ಲ ಚಂದ ಮಾತಾಡ್ತಾರ, ಇಷ್ಟು ರೆಸಿಪಿ ತೋರಿಸ್ತಾರೆ. ನಾನು ಮಾಡಬೇಕಲ್ಲ ಅಂತ ಅಂದ್ಕೊಂಡ್ರೆ ರೀ, ಅವಾಗ ಮಾಡಬೇಕು ಅನ್ನೋ ಯೂಟ್ಯೂಬ್ ಆಗಬೇಕು ಅನ್ನೋ ಕನಸು ಇವಾಗ ನನಸು ಆಗಾಕತ್ತೈತೆ ನನಗೆ. ಮಧ್ಯೆ ಇವ್ರು ಯಾರೋ ಬಂದು ಒಂದು ಕಮೆಂಟ್ ಹಾಕಿದ್ರೆ ನಾನೇನು ಬಿಡಂಗಿಲ್ಲ, ಈ ಕೆಲಸ ಬಿಡಂಗಿಲ್ಲ. ಯಾಕಂದ್ರೆ ನನಗೆ ಇದರಿಂದ ನೆಮ್ಮದಿ ಸಿಗಾಕತ್ತೈತ್ರಿ. ದುಡ್ಡು ಬರ್ತೈತೆ ಬಿಡ್ತೈತೆ ಗೊತ್ತಿಲ್ಲ, ಯಾಕಂದ್ರೆ ನೆಮ್ಮದಿ ಐತ್ರಿ ನನಗೆ. ಎಷ್ಟೋ ಜನ ಫ್ರೆಂಡ್ಸ್ ಸಿಕ್ಕಾರ, ಎಷ್ಟೋ ಜನ ನನ್ನ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಮೆಸೇಜ್ ಹಾಕ್ತಾರ. ನೀವು ಈ ಥರ ಹಿಂಗೆ ಮಾಡ್ರಿ, ಇದನ್ನು ಮರೀರಿ, ಇದನ್ನು ಮರೆತಿದ್ರೆ ನಿಮ್ಮ ಜೀವನದಾಗ ತುಂಬಾ ಚೆನ್ನಾಗಿರ್ತೈತಿ ಮುಂದೆ ಅನ್ನೋರು ಎಷ್ಟೋ ಜನ ಸಿಕ್ಕಾರ. ನಾನು ಇದನ್ನು ಬಿಟ್ಟು ನಾ ಯಾಕೆ ದುಡ್ಡು ಬರ್ಲಿ ಸಕ್ಕಾರ ಬಿಡಿ, ಇದನ್ನು ಬಿಡಾಕಂತೂ ಸಾಧ್ಯ ಇಲ್ಲ ರೀ. ಒಂದೊಂದು ಟೈಮ್ದಾಗ ನಾನು ಊಟ ತಿಂಡಿ ಬಿಡ್ತೀನಿ ರೀ. ನನ್ನ ಮನೆ ಕೆಲಸ ಬಿಡ್ತೀನೋ, ನಾನು ಟೀಚಿಂಗ್ ಕೆಲಸ ಬಿಡ್ತೀನಿ ಕರೆ ಯೂಟ್ಯೂಬ್ದಾಗ ವಿಡಿಯೋ ಮಾಡೋದು ಬಿಡಂಗಿಲ್ಲ. ಆದರೂ ಮಧ್ಯ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಯ್ತಂದ್ರೆ ಮಾತ್ರ ಬಿಟ್ಟಿರ್ತೀನಿ. ನನ್ನ ಮಗನಿಗೆ ಪ್ರಾಬ್ಲಮ್ ಆಯ್ತಂದ್ರೆ, ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತಂದ್ರೆ, ಮನ್ಯಾಗ ಭಾಳ ಜನ ಜಾಸ್ತಿ ಇದ್ರಂದ್ರೆ ನನಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ ಅವಾಗ. ಯಾಕಂದ್ರೆ ಈ ಮೊಬೈಲ್ ತೊಗೊಂಡು ನನ್ನ ಸಣ್ಣ ಮಗ ಬಂದ ಮೊಬೈಲ್ ತೊಗೊಂಡು ಅವನೇ ತೊಗೊಂಡು ಹೋಗಿಬಿಟ್ಟಿರ್ತಾನೆ. ಹೋದಾಗ ವಿಡಿಯೋಗಳು ಸುಮಾರು ವಿಡಿಯೋಗಳು ನಾನು ಹೋಗೇ ಇಲ್ಲ ರೀ. ಬರೀ ಅದ್ರ ದರ್ಶನ ನಾನು ಹಿಂದೆ ಉಳಿದವು. ಇನ್ನು ನಾನೇನಾದ್ರು ಬೇಗ ಡೈಲಿ ಒಂದೊಂದು ವಿಡಿಯೋ ಹಾಕಿನಿ ಅಂದ್ರೆ ತುಂಬಾ ಸಬ್ಸ್ಕ್ರೈಬರ್ಸ್ ಸಿಗ್ತಿದ್ರು. ಚಾನಲ್ ಬೇಗ ನನಗೆ ಇದು ಆಗ್ತಿತ್ತು, ಮಾನಿಟೈಸೇಷನ್ ಆಗ್ತಿತ್ತು. ಮಾನಿಟೈಸೇಷನ್ ಆಗಬೇಕಾದ್ರೆ 1 ವರ್ಷ ತೊಗೊಂಡೈತೆ ನನಗೆ, 1 ವರ್ಷ ಮ್ಯಾಗ ತೊಗೊಂಡೈತಿ.
ಅಂಥದ್ರಾಗ ಈಗ ಒಂದು ಸ್ವಲ್ಪ ಚಾನಲ್ ಏನೋ ನಂದು ಓಡಾಕತ್ತೈತಿ, ಸ್ವಲ್ಪ ಡಾಲರ್ ಆಗ್ಲಾಕತ್ತಾವ ಅಂದಾಗ ಈ ಥರ ಮಾಡಿ ನನ್ನ ಕುಗ್ಗಿಸಿ ನನ್ನ ವಿಡಿಯೋನ ಮಾಡೋದು ಬಿಡ್ಬೇಕತ್ತ ನೀವೇನಾದ್ರು ಮೆಸೇಜ್ ಹಾಕಕ್ಕೆ ಕಮೆಂಟ್ ಹಾಕಿದ್ರಂದ್ರೆ ಅದು ಸುಳ್ಳು ಮಾತ್ರ, ಹಿಂಗೆ ಮಾತ್ರ ಬಿಡಂಗಿಲ್ಲ ರೀ ನಾನು. ಯಾಕಂದ್ರೆ ಅದರಿಂದ ಎಷ್ಟು ಈಗ 2 ವರ್ಷ ಆಯಿತು ನಾನು ಯೂಟ್ಯೂಬ್ ಮಾಡಾಕತ್ತೀನಿ. ಇಷ್ಟು ಕಷ್ಟಪಟ್ಟು ನಾನು ಬಂದಿದ್ದಾಗ ಈಗ ಬಿಡಂದ್ರೆ ನೀವು ಹಿಂಗೆ ಹಾಕಿದ್ರೆ ನಾಯಕ್ ಬಿಡಕ್ಕೆ ಹೋಗ್ರಿ, ಬಿಡಂಗಿಲ್ಲ ರೀ ಇದರಿಂದ ಒಂದು ಸಲನಾದ್ರೂ ನಾನು ಪೇಮೆಂಟ್ ತೊಗೊಂಡು ಸಕ್ಸಸ್ ಆದ ಬಿಡೋಕೆ ನಾನು ಬಿಡ್ತಿದ್ದೆ. ಯಾಕಂದ್ರೆ ಒಬ್ಬರಿಗೆ ನಾನು ತೋರಿಸೋದೈತಿ, ನಾನು ಏನು ಅನ್ನೋದನ್ನು ಒಬ್ರಿಗೆ ತೋರಿಸೋದೈತಿ, ಅದನ್ನ ಯಾವಾಗೂ ಹೇಳಂಗಿಲ್ಲ. ನನ್ನ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಬಂತಂದ್ರೆ ಅವರಿಗೆ ವಿಡಿಯೋ ಮಾಡೇ ತೋರಿಸ್ತೀನಿ. ನಿನ್ನ ಕೈಲಿ ಏನೂ ಆಗಂಗಿಲ್ಲ ಅಂದವ್ರಿಗೆ ನಾನು ಮಾಡಿ ತೋರಿಸ್ಬೇಕನ್ನೋದು ನನ್ನ ಮೈಂಡ್ ನೋಡಿ ಸ್ನೇಹಿತರೆ. ಮತ್ತು ಇನ್ನೊಂದು ಏನಂದ್ರೆ ರೀ, ಇನ್ನು ಯಾರಾದರೂ ಸೋಷಿಯಲ್ ಮೀಡಿಯಾದಾಗ ನೀವು ವ್ಲಾಗರ್ ಆಗಬೇಕು, ಯೂಟ್ಯೂಬರ್ ಆಗಬೇಕಂದ್ರೆ ಇಂಥವ್ರೆಲ್ಲ ಬಂದೇ ಬರ್ತಾರೆ ನೋಡ್ರಿ. ಮಾತುಗಳು ಇವನ್ನೆಲ್ಲ ಧೈರ್ಯ ಎದುರಿಸ್ಬೇಕು ಅಂತಂದ್ರೆ ಮಾತ್ರ ಇಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಐತಿ. ಆಗಲ್ಲಪ್ಪ ನಮ್ಗೆ ನೀವೇನೋ ಮಾಡ್ತೀರಾ, ನಿಮ್ಗೇನೋ ಧೈರ್ಯ ಐತಿ, ನಿಮ್ಗೆ ಹೆಂಗೆ ಮಾತಾಡ್ರೆ మీరు ನಡೀತೈತಿ, ನಮ್ಮ ಮನ್ಯಾಗ ಈ ಥರ ಮಾಡಿದ್ರೆ ನಡೆಯಂಗಿಲ್ಲ, ನಮ್ಮ ಮನ್ಯಾಗ ಈ ಥರ ಮಾತಾಡ್ಸ್ಕೊಂಡ್ರೆ ನಡೆಯಂಗಿಲ್ಲ, ಈ ಥರ ವಿಡಿಯೋ ಮಾಡಿದ್ರೆ ನಡೆಯಂಗಿಲ್ಲ ಅನ್ನೋರು ಯಾವಾಗೂ ಅವ್ರು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಯೂಟ್ಯೂಬರ್ ಆಗಕ್ಕೆ ಸಾಧ್ಯನೇ ಇಲ್ಲ ನೋಡಿ. ನೀವೇನು ಮಾಡ್ತೀರಿ ಕೆಲಸ, ಆ ಕೆಲಸದಾಗನ ಇದು ಆಗ್ತೀರಿ. ಮತ್ತು ಕೆಲಸ ಮಾಡ್ಬೇಕಂದ್ರೆ ಅದರಿಂದ ಎಲ್ಲವನ್ನೂ ಗಟ್ಟಿಯಾಗಿ ನಿಂತ್ರೆ ಮಾತ್ರ ಕೆಲಸ ಮಾಡೋಕ್ಕೆ ಸಾಧ್ಯ ರೀ. ಸೋಷಿಯಲ್ ಮೀಡಿಯಾದಾಗ ಕೆಲಸ ಮಾಡೋಕೆ ಒಂದು ಮಾತು ಬರ್ತೈತಿ ಹೋಗ್ತೈತಿ, ಕೆಟ್ಟದ್ದು ಬರೋದ ಒಳ್ಳೇದು ಬರೋದ. ಇವಾಗ ನನಗೆ ಬಂದಿರೋ ಕೆಟ್ಟ ಮೆಸೇಜ್ದಿಂದ ನಾನೇನು ಕೂಗಂಗಿಲ್ಲ. ಅದಕ್ಕೆ ಯೂಟ್ಯೂಬರ್ಗೆ ಹೇಳೋದು ಒಂದೇ ರೀ, ಈ ಥರ ಕೆಟ್ಟ ಮೆಸೇಜ್ ಹಾಕೋರು ಇರ್ತಾರೆ, ನಿಮಗೂ ಹಾಕ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ, ನನಗೆ ಮಾತ್ರ ಹಾಕ್ಯಾರ. ಅವರಿಗೆ ಏನು ಉತ್ತರ ಕೊಡಬೇಕು, ಈ ವಿಡಿಯೋ ನೋಡಿದ್ರಂದ್ರೆ ಗೊತ್ತಾಗ್ತದೆ ರೀ, ನಮಗೆ ಕೆಟ್ಟ ಮೆಸೇಜ್ ಹಾಕ್ಬಾರ್ದಲ್ಲ, ಪಾಪ ಇಷ್ಟು ಕಷ್ಟ ಆಯ್ತಲ್ಲ ಅವರಿಗೆ, ಇಷ್ಟು ಕಷ್ಟದಿಂದ ವಿಡಿಯೋ ಮಾಡ್ತಾರಲ್ಲ ಅನ್ನೋದು ಅರ್ಥ ಮಾಡ್ಕೊಂಡಿದ್ರೆ ನೀವು ಯಾರೂ ಹಾಕಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಏನಂದ್ರೆ ರೀ, ಮೊಬೈಲ ಇಷ್ಟು 25 ಸಾವಿರ ಕೊಟ್ಟು ಮೊಬೈಲ್ ತೊಗೊಂಬಂದಿವಿ. ಈಗ 1.5-2 ತಿಂಗಳು ಆಗಕ್ಕೆ ಬಂತು, ನಾನು 25,000 ರೂಪಾಯಿ ಕೊಟ್ಟು. ಒಬ್ಬೊಬ್ರು ಹೆಂಗಂದ್ರೆ ಬರೀ ಅವ್ರ ಟೈಮ್ ಪಾಸಿಗೆ ರೀ, ಫೋನ್ ನೋಡೋಕೆ, ಫೋನ್ ಮಾತಾಡೋಕೆ ಅಷ್ಟೇ ನೀವು ಅಷ್ಟು ರೊಕ್ಕ ಕೊಟ್ಟು ಖರ್ಚು ಮಾಡಿ ಫೋನ್ ತೊಗೊಂಬಿಡ್ತೀರಿ. ನೀವು ಎಷ್ಟು ಮೊಬೈಲ್ದ ಡಾಟಾ ಹಾಕ್ತೀರಿ ನೋಡ್ರಿ, ನಾವು ಅಷ್ಟೇ ಮೊಬೈಲ್ ಡಾಟಾ ಹಾಕಿ ಅದರಲ್ಲಿನ ನಾವು ವಿಡಿಯೋನೂ ನೋಡ್ತೀವಿ, ನಮ್ಮ ಫೋನು ಬರ್ತಾವು, ನಮ್ಮ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀವಿ. ಅದರಿಂದ ಅರ್ನಿಂಗ್ಸ್ ತೊಗೊಂಡವ್ರು ಅದಾರು. ಅದಕ್ಕೆ ನೀವು ಯಾಕೆ ಕೊಟ್ಟು ಹುರ್ಕೋತೀರಾ? ನಿಮಗೂ ನೀವು ಮಾಡಬೇಕಾ, ನೀವು ಮಾಡ್ಬೋದು. ವಲ್ಲ ನಮ್ಗೆ ಆಗಂಗಿಲ್ಲಪ್ಪ ಇದರಿಂದ, ಈ ಸೋಷಿಯಲ್ ಮೀಡಿಯಾದಿಂದ ನಾವು ದೂರ ಇರಬೇಕಂದ್ರೆ ಮಾಡೋರಿಗೆ ಹೆಲ್ಪ್ ಮಾಡಿರಿ. ಮಾಡೋರು ಯಾರಾದರೂ ಮಾಡತ್ತಿರಂದ್ರೆ ಅವ್ರಿಗೆ ಹೆಲ್ಪ್ ಮಾಡಿರಿ, ನಿಮ್ಗೆ ಆದಷ್ಟು ಹೆಲ್ಪ್ ಮಾಡಿರಿ. ಹೊರತು ಅವರಿಗೆ ಹರಾಮಿ ದುಡ್ಡು ತಿಂತೀರಿ, ಮೈ ಮುರಿಲಾರ್ದನ ದುಡ್ಡು ತಿಂದು ನೀವು ನಿಮಗೆ ಜೀವನ ಕಟ್ಕೊಳಕತ್ತೀರಿ. ಅದಕ್ಕೆ ನಿಮ್ಮ ಮಕ್ಕಳನ್ನ ಅಷ್ಟು ಎಜುಕೇಷನ್ ಕೊಡ್ಸಾಕತ್ತೀರಿ, ದೊಡ್ಡ ದೊಡ್ಡ ಸ್ಕೂಲ್ನಾಗ ಹಾಕ್ಲತ್ತೀರಿ, ದೊಡ್ಡ ಹೈಫೈ ಜೀವನ ನಡ್ಸಾಕತ್ತೀರಿ. ದಿನ ಒಂದೊಂದು ಊರಿಗೆ ಹೋಗ್ತೀರಿ ಅಂದ್ರೆ ಯಾರು ನಂಬ್ತಾರೆ? ದಿನ ಒಂದೊಂದು ಊರಿಗೆ ಹೋಗ್ಬೇಕಾದ್ರೆ ರೀಸನ್ ಇಲ್ದ ಯಾರೂ ಹೋಗಿರಂಗಿಲ್ಲ ರೀ. ಮನೆ ಕೆಲಸ ಬಿಟ್ಟು ಅವ್ರಿಗೆ ಮನ್ಯಾಗಿನವ್ರನ್ನೆಲ್ಲ ಇಲ್ಲಿ ಉಪವಾಸ ಬಿಟ್ಟು ಅಡ್ಡಾಡಕ್ಕೇನವ್ರಿಗೆ ನಮ್ಮ ತಲೆ ಕೆಟ್ಟಿರ್ತೈತೇನ್ರಿ ಹೇಳಿ ನೀವು? ಅಡ್ಡಾಡ್ತಾರಂದ್ರೆ ಅವ್ರಿಗೆ ಏನಾದರೂ ಅಲ್ಲಿ ಕೆಲಸ ಇದ್ದಲ್ಲೇನ ಅಡ್ಡಾಡ್ತಿರ್ತಾರೆ. ಯಾರೂ ಒಣ ಪುಕ್ಷಟ್ಟಿದ್ರು ಹೆಣ್ಮಕ್ಳು ಹೊಸ್ಲ ದಾಟಿ ಒಂದು ಬಸ್ ಹತ್ತಿ ಹೋಗ್ಬೇಕಾದ್ರೆ ಯಾವತ್ತೂ ಹೋಗಂಗಿಲ್ಲ ರೀ. ಏನೇ ಒಂದು ಕಾರಣ ಇರಬೇಕು, ತರಕ್ಕೆ ಹೋಗ್ಬೇಕು, ಬರಕ್ಕೆ ಹೋಗ್ಬೇಕು ಮಾತ್ರ ಹೋರಿ ನೋಡಿ. ನೀವು ಒಬ್ರು ಮಾಡ್ರಿ ಹೆಣ್ಮಕ್ಳದಿಂದ 12 ಎಲ್ಲರಿಗೆ ಬರ್ತೈತ್ರಿ. ಯಾಕಂದ್ರೆ ಒಬ್ಬೊಬ್ರು ಅದಾರಿ ಕಾಲೇ ಪುಕ್ಷಟಿ, ಆ ದೇವಸ್ಥಾನಕ್ಕೆ ಹೋಗ್ಬೇಕು, ಈ ದೇವಸ್ಥಾನಕ್ಕೆ ಹೋಗ್ಬೇಕು, ಆ ಬೀಗ್ರಸ್ ಅಂತ ಹೋಗ್ಬೇಕು, ಅದನ್ನು ಕೊಂಡ್ಕೊಳಕ್ಕೆ ಹೋಗ್ಬೇಕು, ಅಲ್ಲಿ ಏನು ಬಂದೈತಿ ಇಲ್ಲಿ ಏನು ಬಂದೈತಿ ಅಂತ ಪುಕ್ಷಟೆ 5-6 ಜನ ಹೋಗಿ ನೋಡಿ ಬಂದಿರ್ತೀವಿ ನೋಡ್ರಿ. ಹೆಣ್ಮಕ್ಳು ನೀವು ಒಬ್ರು ಹೋಗಿದ್ದಕ್ಕೆ ನಮ್ಮಂಥವ್ರು ಎಲ್ಲರೂ ಏನೋ ಕೆಲಸ ಮಾಡಕ್ಕೆ ಹೋಗೋರು ಸುಮ್ಮನೆ ದಾಡಿ ತೊಗೊಂಡು ಬರ್ತೀರಿ. ಅದಕ್ಕೆ ಇನ್ನಾದರೂ ಬುದ್ಧಿ ಕಲ್ಕೋರಿ ಹೆಣ್ಮಕ್ಳು. ಬಸ್ ಫ್ರೀ ಐತೆ ಅಂದ್ಕೊಂಡು ಬೇಕಾಬಿಟ್ಟು ಅಡ್ಡಾಡ್ರಂದ್ರೆ ಜೀವನದಾಗ ಎಲ್ಲನೂ ಮಾತು ಬರ್ತಾವ್ರಿ, ಒಂದೇ ಬರಂಗಿಲ್ಲ ರೀ. ಹೆಣ್ಣೆ ಶತ್ರು. ಹೆಣ್ಣಿಗೆ ಹೆಣ್ಣೆ ಶತ್ರುವಾಗಿ ಹೆಣ್ಮಕ್ಳ ಮಾತಾಡ್ತಾರೆ, ಗಂಡು ಮಕ್ಳು ಯಾರು ಮಾತಾಡಂಗ. ಏನೋ ಅವ್ರ ಕೆಲಸ ಐತೆ ಹೋಗ್ತಾರ, ಬಿಟ್ಬಿಡ್ಬೇಕು. ಹೆಣ್ಮಕ್ಳು ಇಲ್ಲ ರೀ, ಕಾಲೇ ಪುಕ್ಷಟೆ ಕಟ್ಟಿ ಮ್ಯಾಗ ಕೂತಿರ್ತಾರ. ಅವಳು ಎದಕ್ಕೆ ಹೋದನು, ನಿನ್ನಿನ ಹೋಗ್ಯಾಳು, ಇವತ್ತು ಹೋಗ್ಯಾಳು, ಏನು ಮಾಡಿ ಬರ್ತಾಳ ಏನೋ, ಏನು ತೊಗೊಂಡು ಬರ್ತಾಳ ಏನೋ, ಎಲ್ಲಿಯೂ ದುಡ್ಡು ಬರ್ತಾವ ಇವ್ರಿಗೆ, ತಿನ್ನಕ್ಕೆ ಎಲ್ಲಿ ಬರ್ತಾವೆ, ಇಷ್ಟು ಶೋಕಿ ಮಾಡಕ್ಕೆ ಎಲ್ಲಿ ಬರ್ತಾವೆ? ಯಾರಿಗೆ ನೋಡಿ ಶೋಕಿ ಮಾಡ್ಬೇಕಂತೇಳಿ ಯಾರೂ ಹೋಗಂಗಿಲ್ಲ. ಯಾಕಂದ್ರೆ ಹೋಗಿರ್ತಾರಿ ನಾವಂತಂದ್ರೆ ನಾವು ಅಲ್ಲ, ಎಲ್ಲರೂ ಒಬ್ಬೊಬ್ರು ಹೋಗಿರ್ತಾರ. ಹೋದವರು ಎಲ್ಲರಿಗೂ ಹಿಂಗೆ ದಾಡಿ ತೊಗೊಂಬರ್ತಾರ. ಸರ್ಕಾರ ನಮ್ಗೆ ಸವಲತ್ತು ಮಾಡಕತ್ತೈತಿ ಅಂದ್ರೆ ಆ ಸವಲತ್ತನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೋಬೇಕ್ರಿ, ಕೆಟ್ಟದಕ್ಕೆ ಯಾರು ಉಪಯೋಗಿಸ್ಕೋಬಾರ್ದು. ದುಡ್ಡು ಕೊಡತನ ಸಿದ್ದರಾಮಯ್ಯ ಸರ್ಕಾರದಿಂದ ದುಡ್ಡು ಬರ್ತಾ ಅದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೋರಿ. ಬಸ್ ಫ್ರೀ ಐತೆ, ನಮ್ಮ ಮಕ್ಕಳು ಶಾಲಿಗೆ ಹೋಗಾಕ ಬರಾಕ, ನಮ್ಗೆ ಸಂತಿಗೆ ತರಾಕ, ಮಾರ್ಕೆಟ್ಗೆ ಹೋಗಾಕ ಬರಾಕ ಎಷ್ಟು ಅನುಕೂಲ ಆಗೈತಿ.
ಒಂದು ಸಲ ಬಿಜಾಪುರಕ್ಕೆ ಹೋಗಿ ಬಂದ್ರೆ ರೀ ಒಂದು 100 ರೂಪಾಯಿ ಹೋಗ್ತಿತ್ತು ನಮ್ಗೆ. ಒಂದು 100 ರೂಪಾಯಿ ಹೋಗ್ತಿತ್ತು ಸ್ನೇಹಿತರೆ. ಎಷ್ಟು ಅನುಕೂಲ ಆಗೈತೆ ರೀ ಬಸ್ ಫ್ರೀ ಆಗಿದ್ದಕ್ಕೆ. ಅದನ್ನು ಒಳ್ಳೇದಕ್ಕೆ ಉಪಯೋಗಿಸ್ಕೊರಿ ಅನ್ನೋದು ನೋಡಿರಿ. ಬರ್ರಿ ಸ್ನೇಹಿತರೆ, ಈ ನನ್ನ ಈ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪನಾದರೂ ಹೆಲ್ತ್ ಫುಲ್ ಆಗಿತ್ತಂದ್ರೆ ನನ್ನ ಹೆಲ್ತ್ ಫುಲ್ ಆದ ವಿಡಿಯೋನ ಮಾಡೀನಿ. ಒಳ್ಳೇದು ಅನಿಸಿತ್ತಂದ್ರೆ ಕಮೆಂಟ್ ಮಾಡಿರಿ, ಒಳ್ಳೆ ಕಮೆಂಟ್ ಹಾಕಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಆದಷ್ಟು ಹೆಣ್ಣು ಮಕ್ಕಳು ವಿಡಿಯೋನ ನೋಡಾಕತ್ತೀರಿ ಅನ್ಕೋತೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ ನನ್ನ ವಿಡಿಯೋನ. ಯೂಟ್ಯೂಬರ್ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಹೋಗ್ಬೇಡ್ರಿ. ಒಂದು ಸೋಷಿಯಲ್ ಮೀಡಿಯಾಕ್ಕೆ ಬರಬೇಕು, ಮೊಬೈಲ್ ತೊಗೊಂಡು ಎಲ್ಲಿ ಬೇಕಾದ್ರೆ ವಿಡಿಯೋ ಮಾಡ್ಬೇಕಂದ್ರೆ ಅವ್ರು ತುಂಬ ಕಷ್ಟ ಐತಿ. ಕಷ್ಟಲೇನ ಅವರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತಾರೆ. ಅವ್ರಿಗೆ ಇಂಥವು ಮಾತುಗಳನ್ನೆಲ್ಲ ಮಾತಾಡ್ರಂದ್ರೆ ಏನಪ್ಪ ನಾವು ಇಷ್ಟೆಲ್ಲ ಅಸಹ್ಯ ಆಗಿ ಮಾತಾಡ್ಸ್ಕೊಂಡು ಇದು ಬೇಕಾ ಅನ್ನುವಂಥ ಪೊಸಿಷನ್ಗೆ ಬರ್ತಾರೋ. ಅದಕ್ಕೆ ಏನೋ ಮಾಡ್ತಾರಲ್ಲ ಅವ್ರಿಗೆ, ಅದರಿಂದ ಏನಾದರೂ ಸಂಪಾದನೆ ಮಾಡ್ತಾರಲ್ಲ, ಅವ್ರಿಗೆ ಅದರಿಂದ ನೆಮ್ಮದಿ ಐತಲ್ಲ ಅಂದ್ಕೊಂಡು ಮಾಡ್ತಿರ್ತಾರೆ. ಅವ್ರಿಗೆ ನಿಮ್ಮ ಕೈಲಿ ಆದರೂ ಸಪೋರ್ಟ್ ಮಾಡಂಗಿದ್ರೆ ಮಾಡಿ, ಸಪೋರ್ಟ್ ಮಾಡಂಗಿಲ್ಲ ಮಾಡೋದಾಗ್ಲಿಕ್ಕಂದ್ರೆ ಸುಮ್ಮನೆ ಇರಬೇಕು ಹೊರತು ಬೇರೆಯವ್ರ ಬಗ್ಗೆ ಕೆಟ್ಟ ಮೆಸೇಜ ಹಾಕಕ್ಕೆ ಹೋಗಬೇಡಿ ಸ್ನೇಹಿತರೆ. ಬರ್ರಿ, ಮತ್ತೆ ನನ್ನ ಮನೆ ಕೆಲಸ ಐತ್ರಿ. ಇನ್ನು ವಿಡಿಯೋ ಅಪ್ಲೋಡ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು. ಮತ್ತೊಂದು ವಿಡಿಯೋ ಐತಿ, ಅದನ್ನು ಎಡಿಟಿಂಗ್ ಮಾಡಬೇಕು. ಇದು ಮತ್ತು ಈ ಡೈಲಿ ನಾನು ರೂಟೀನ ವಿಡಿಯೋ ಮಾಡ್ಕೋಬೇಕು. ಬಟ್ಟೆ ತೊಳೆದು ಹಾಕಬೇಕು, ಬಾಂಡೆ ತೊಳಿಬೇಕು, ನಾನು ಆಡುಗಳು ಹೊರಗಡೆ ಅದಾವೆ, ಆಡುಗಳು ಬಿಡಬೇಕು, ಅಂಗಡಿಗೆ ಹೋಗಬೇಕು. ಇಷ್ಟು ಕೆಲಸದ ಮಧ್ಯೆ ನಾನು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಐತ್ರಿ. ಅದಕ್ಕೆ ಮನೇಲಿ ಇರೋಳು ಒಬ್ಬಳೇ, ನಾನು ಹೆಣ್ಮಗಳು ಒಬ್ಬಳೇ, ಎಲ್ಲ ಕೆಲಸ ನಾನೇ ಒಬ್ಬಳೇ ನಿಭಾಯಿಸ್ಬೇಕು ಅಂದಾಗ ತುಂಬ ಕಷ್ಟ ಆಗ್ತೈತೆ. ಅಂದರೂ ಕೂಡ ಸ್ವಲ್ಪನಾದರೂ ಒಂದಿನ ಬರ್ಲಿಕ್ಕೆ 2ನೇ ದಿನಕ್ಕೆ ನನ್ನ ವಿಡಿಯೋ ಬಂದಿರ್ತಾವ. ನೋಡಿ ಸಪೋರ್ಟ್ ಮಾಡಿ. ಈ ಹಿಂದೆ ಹಂಗೆ ನಾನು ಸಪೋರ್ಟ್ ಮಾಡ್ತಿದ್ರೆ ಮುಂದೆ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ ಬರೀ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್. ನೋಡಿ ಸ್ನೇಹಿತರೆ, ಮತ್ತೆ ಸಿಗೋಣ. ನನ್ನ ಮಾತುಗಳು ನಿಮ್ಗೆ ಖುಷಿ ಅನಿಸಿದ್ರೆ ಖುಷಿ ಕಮೆಂಟ್ ಹಾಕಿರಿ, ಕೆಟ್ಟ ಅನಿಸಿತ್ತಂದ್ರೆ ಕೆಟ್ಟ ಕಮೆಂಟ್ ಹಾಕಿರಿ. ಹಾಗೆ ಯೂಟ್ಯೂಬರ್ ಯಾರೆಲ್ಲ ನೋಡಾಕತ್ತೀರಿ, ನನ್ನ ಮಾತುಗಳು ನೋಡಿ ನನಗೆ ಬಂದಂಥ ಮೆಸೇಜ್ ನಿಮಗೂ ಬಂದಿತ್ತಂದ್ರೆ ನನ್ನ ಜೊತೆ ಹಂಚ್ಕೋರಿ. ಆದಷ್ಟು ಸಪೋರ್ಟ್ ಮಾಡಿ.